ಪೂಜಾರಿಯಿಂದಲೇ ದೇವಸ್ಥಾನದ ಭೂಮಿ ಗಯಾಬ್. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಈ ಒಂದು ಘಟನೆ. ತೊಗರಿಘಟ್ಟ ಸರ್ವೆ ನಂಬರ್ 134 ಎಕರೆ 6 ಗುಂಟೆ ಜಮೀನು. ಎಸ್, ಪೂಜಾರಿಯಿಂದಲೇ ದೇವಸ್ಥಾನದ ಭೂಮಿ ಗಯಾಬ್. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಘಟನೆ. ತೊಗರಿಘಟ್ಟ ಸರ್ವೆ ನಂಬರ್ 134 ಎಕರೆ 6 ಗುಂಟೆ ಜಮೀನು ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನಕ್ಕೆ ಸರ್ಕಾರದಿಂದ 1960ರಲ್ಲಿ ಜಮೀನು ಮಂಜೂರು. ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸುವವರ ಜೀವನಕ್ಕಾಗಿ ಮೀಸಲಿಟ್ಟಿದ್ದಂತಹ ಜಮೀನದಾಗಿತ್ತು. ಆದರೂ ಕೂಡ ಜಮೀನನ್ನೇ ಮಾರಾಟ ಮಾಡಿರುವಂತಹ ಶ್ರೀರಂಗಯ್ಯ 25 ವರ್ಷಗಳ ಹಿಂದೆ ಪೂಜಾರಿಕೆಯಿಂದ ರಂಗಯ್ಯನನ್ನ ತೆಗೆಯಲಾಗಿತ್ತು. ಪೂಜಾರಿಯ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲು ಆರೋಪ ಕೇಳಿ ಬರ್ತಾ ಇದೆ. ತಹಶೀಲ್ದಾರ್ ಮಂಜುನಾಥ್ಗೆ ತೊಗರಿಘಟ್ಟ ಗ್ರಾಮಸ್ಥರ ದೂರು ಕೂಡ ದಾಖಲೆ ಮಾಡುತ್ತಾರೆ. ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ 130 4 ಎಕರೆ 6 ಗುಂಟೆ ಜಮೀನಿದ್ದು ಅದು ಸುಮಾರು 100 ವರ್ಷಗಳಿಂದ ಶ್ರೀ ಚೆಲುವಚೆನ್ನಿಗರಾಯ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಮಾಡಿಕೊಂಡು ಹೋಗೋದಕ್ಕೆ ಆ ಜಮೀನು ಉಳಿಸಿಕೊಂಡು ಬಂದಿದ್ದು. 1962ರಿಂದ ಸುಮಾರು ಕೆಂಚಪ್ಪ ಅನ್ನುವರ ಹೆಸರಲ್ಲಿ ಪಾಣಿ ಇದ್ದು, ತಿರ್ಗಾ ಅದೇ ತೊಗರಿಘಟ್ಟ ಗ್ರಾಮದ ಪುಟ್ಟತಿಮ್ಮಯ್ಯ ಅಂತ ಗೌಡ್ರ ಹೆಸರಲ್ಲಿ ಸುಮಾರು 12ರಿಂದ 13 ವರ್ಷ RTC ಓಡಿದ್ದು. 1984ನೇ ಇಸ್ವಿಯಲ್ಲಿ ಈ ಜಮೀನಿಗೂ ಅವರು ಯಾವುದೇ ಸಂಬಂಧ ಇಲ್ಲ. ಯಾಕೆಂದ್ರೆ ಅವ್ರು ಪೂಜಾರಿಕೆ ಬಿಟ್ಟು ಆಲ್ರೆಡಿ 30 ವರ್ಷ ಆಗಿದೆ. ಆಗ ಮಾರ್ಬೇಕು ಅಂತ ಹೊರಟಿನವ್ರು ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡು ಅವ್ರನ್ನ ಆಚೆ ಕಳಿಸಿವಿ. ಪೂಜೆ ಮಾಡೋದು ಬೇಡ, ನೀವೇನು ಬೇಡ ಅಂತ ಹೇಳಿ. ಈಗ ಅದು ಭೂ ನ್ಯಾಯ ಮಂಡಳಿಯಲ್ಲಿ ನಡೀತಾ ಇತ್ತು ಕೇಸು. ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ ಆಯ್ತು ಅಂದ್ರೆ ಸ್ಥಳೀಯವಾಗಿ ನೀವು ಭೂ ನ್ಯಾಯ ಮಂಡಳಿಯಲ್ಲಿ ತೀರ್ಮಾನ ಮಾಡ್ಕೊಳ್ರಿ ಅಂತ ಹೇಳಿ ನಮ್ಗೆ ಆರ್ಡರ್ಸ್ ಮಾಡ್ತು. ಈಗ ಈ ತಿಂಗಳು 15ನೇ ತಾರೀಕು ಭೂ ನ್ಯಾಯ ಮಂಡಳಿಯಲ್ಲಿ ಕಾರಣ ತಂದ ಕೋರ್ಟ್ ಮುಂದಕ್ಕಾಗಿರೋ ಅದೇ ಡೇಟ್ ನಲ್ಲಿ ಏನ್ ಮಾಡಿದ್ದಾರೆ, ಪಾಣಿಯಲ್ಲಿದ್ದ ಭೂ ನ್ಯಾಯ ಮಂಡಳಿಯಿಂದ ಕಾಲಂನಲ್ಲಿ ಹೆಸರು ತೆಗೆದು ಬಿಟ್ಟು ಅದನ್ನ ಕುಣಿಗಲಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಯಾರು ನೆಲಮಂಗಲದ ಭಾಗ್ಯಮ್ಮ ಒಬ್ಬ ಲೇಡಿ. ಇಲ್ಲಿ ಭೂ ಮಾಫಿಯಾದವರು ಕೈವಾಡ ಜೊತೆಯಲ್ಲಿ ಇಲ್ಲಿ ಅಧಿಕಾರಿಗಳು ಒಂದೇ ದಿನ ಭೂ ನ್ಯಾಯ ಮಂಡಳಿ ಅಂತ ಇಲ್ಲಿರೋಂಥ ಶಬ್ದನ ಇದನ್ನ ಕಾಲಂನ ತೆಗೆದು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅಧಿಕಾರಿಗಳ ಶಾಮೀಲು ಎದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ. ಯಾಕೆಂದ್ರೆ ಒಂದೇ ದಿನದಲ್ಲಿ ಒಂದು ಕಾಲಂನಲ್ಲಿರೋದು ಹೋಯ್ತು ಅಂದ್ರೆ ಇಲ್ಲಿ ಒಳಲ್ಲಿ ಏನೋ ಸಮಥಿಂಗ್ ನಡೆದ. ಏನು ತೊಗರಿಘಟ್ಟ ಗ್ರಾಮಸ್ಥರು ಬಂದ್ಬಿಟ್ಟು ಅರ್ಜಿ ಕೊಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಮೂಲತಃ ಇದು ಇನಾಮ್ ಜಮೀನು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನಕ್ಕೆ ಇನಾಮ್ ಜಮೀನು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು. ಅದನ್ನ ಇಮಿಡಿಯೇಟ್ ಆಗಿ ನಾವು ಕಾನೂನು ಕ್ರಮ ಈಗಷ್ಟೇ ನಮ್ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಎಲ್ಲ ಕಡತಗಳನ್ನ ಇಮಿಡಿಯೇಟ್ ಅಲ್ಲಿ ಏನ್ ಲೋಪ ಆಗಿದ್ದಾರೆ ಅದನ್ನ ಸರಿ ಮಾಡೋದಕ್ಕೆ ಅಗತ್ಯ. ಏನು ತೊಗರಿಘಟ್ಟ ಗ್ರಾಮಸ್ಥರು ಬಂದ್ಬಿಟ್ಟು ಅರ್ಜಿ ಕೊಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಮೂಲತಃ ಇದು ಇನಾಮ್ ಜಮೀನು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನಕ್ಕೆ ಇನಾಮ್ ಜಮೀನು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ
ಎಸ್, ಪೂಜಾರಿಯಿಂದ ದೇವಸ್ಥಾನದ ಭೂಮಿ ಗಯಾಬ್ ಆಗಿರುವಂತಹ ವಿಚಾರವಾಗಿ ತಹಶೀಲ್ದಾರ್ ಹೋಗಿ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಮುಜರಾಯಿ ಇಲಾಖೆ ಸೇರಿರುವಂತಹ ಚನ್ನಿಗರಾಯಸ್ವಾಮಿ ದೇವಾಲಯದ ಅರ್ಚಕರಾಗಿ 30 ವರ್ಷಗಳ ಹಿಂದೆ ಇವರು ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಆ ದೇವಾಲಯಕ್ಕೆ ಸರ್ಕಾರದಿಂದ 1960ರಲ್ಲಿ ಜಮೀನು ಕೂಡ ಮಂಜೂರಾಗಿತ್ತು. ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸಿದ್ದಕ್ಕಾಗಿ ಜೀವನಕ್ಕಾಗಿ ಮೀಸಲಿಟ್ಟಿರುವಂತಹ ಜಮೀನಿದಾಗಿತ್ತು. ಜಮೀನನ್ನ ಮಾರಾಟ ಮಾಡಿರುತ್ತಿರುವಂತಹ ಶ್ರೀರಂಗಯ್ಯ ಅವರು 25 ವರ್ಷಗಳ ಹಿಂದೆ 30 ವರ್ಷಗಳ ಹಿಂದೆ ಪೂಜಾರಿಕೆಯನ್ನ ರಂಗಯ್ಯ ಅವರು ತೊರೆಯಲಾಗಿತ್ತು. ಪೂಜಾರಿಯ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂತಹ ಆರೋಪಗಳನ್ನ ಹೇಳ್ತಾ ಇದ್ದಾರೆ. ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ತೊಗರಿಘಟ್ಟ ಗ್ರಾಮಸ್ಥರು ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.